ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಪ್ರಿಯಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಸ್ವಾಮೀಜಿಯಾಗಿ ಭಕ್ತರಿಗೆ ಉಪದೇಶ ಮಾಡಬೇಕಾದ ಸ್ವಾಮೀಜಿಯೊಬ್ಬ ಕಂಠಪೂರ್ತಿ ಕುಡಿದು ರಸ್ತೆಯಲ್ಲಿ ರಂಪಾಟ ಮಾಡಿ ನಶೆಯಲ್ಲಿ ತೇಲಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಉಡ್ಜಣ ಗ್ರಾಮದ ಸುಪ್ರಸಿದ್ಧ ಶಂಕರಲಿಂಗೇಶ್ವರ ಸಂಸ್ಥಾನ ಹಿರಮಠದ ಮಠಾಧಿಪತಿ ಶಾಂತಲಿಂಗ ಶಿವಾಚಾರ್ಯರು ಕಳೆದ ಜನವರಿ 8ರಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಡ್ಗಿ ಗ್ರಾಮದಲ್ಲಿ ಕಂಠಪೂರ್ತಿ ಮದ್ಯ ಸೇವಿಸಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ಚಲಾಯಿಸಿ ಅಪಘಾತ ನಡೆಸಿ ಸಾರ್ವಜನಿಕರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮೌರ್ಯ ಸಾಮ್ರಾಜ್ಯದ ದೊರೆ ಸಾಮ್ರಾಟ ಅಶೋಕನ ಕಾಲಘಟ್ಟದ ಶಿಲಾಶಾಸನಗಳು ಮತ್ತು ಬುದ್ಧ ಪ್ರತಿಮೆಗಳು ದೊರೆತಿರುವ ಐತಿಹಾಸಿಕ ಬೌದ್ಧ ತಾಣ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನಿಧಿಯಲ್ಲಿ ಫೆಬ್ರವರಿ 12ರಂದು ಬೃಹತ್ ಸಮಾರಂಭ ಏರ್ಪಡಿಸಲಾಗಿದ್ದು, ದೇಶ ವಿದೇಶಗಳಿಂದ 200 ಜನ ಬೌದ್ಧ ಭಿಕ್ಷುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಸನ್ನತಿ ಬೌದ್ಧ ಮಸ್ತೂಪ ಅಭಿವೃದ್ಧಿ ಸಂರಕ್ಷಣಾ ಸಂಸ್ಥೆಯ ಅಧ್ಯಕ್ಷರಾದ ಸಾಯಿಬಣ್ಣ ಹೊಸಮನಿ ಹೇಳಿದರು. ಚಕ್ರವರ್ತಿ ಅಶೋಕನಿಗೆ ಸಂಬಂಧಿಸಿದೆ. ಮಹಾಸ್ತೂಪ ಶಾಸನಗಳಲ್ಲಿ ಅಧೋಲೋಕ, ಮಹಾಚೈತ್ಯ, ನೇತರ ಗೌಡಗಳ ಆಧಾರವಾಗಿ ಅಶೋಕ ಚಕ್ರವರ್ತಿಯ ತಜ್ಞ ಭಾವಚಿತ್ರ, ಅವನ ರಾಣಿ ಮತ್ತು ಮಹಿಳಾ ಪರಿಚಾರಕರಿಂದ ಸುತ್ತುವರೆದಿದೆ. ಇಬ್ಬರು ಚಕ್ರ ಶಾತವಾಹನರು ಮತ್ತು ನಂತರದ ಶಾತವಾಹನರು 15ನೇ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ 3ನೇ ಶತಮಾನದವರೆಗೆ ಸ್ತೂಪವು ಅದರ ಕಾಲದ ಅತ್ಯಂತ ದೊಡ್ಡದಾಗಿದೆ. ಅದರ ಮೇಲೆ ಬ್ರಾಹ್ಮಿಯಲ್ಲಿ ಇಲ್ಲಿರುವ ಅಶೋಕ ಎಂಬ ಉಲ್ಲೇಖವಿದೆ. ಕಾರ್ಯವನ್ನು ಯಶಸ್ವಿಗೊಳಿಸಬೇಕೆಂದು ನಿರ್ವಹಿಸುತ್ತಾ ಈ ಎಲ್ಲ ಕಾರ್ಯವನ್ನು ಯಶಸ್ವಿಗೊಳಿಸಬೇಕೆಂದು ನಿರ್ವಹಿಸುತ್ತಾ ಈ ಎಲ್ಲ ಕಾರ್ಯಕ್ರಮದಲ್ಲಿ ಬೋಧಿರ 12/2/25ರಂದು ಕನ್ನನಹಳ್ಳಿ ಸನ್ನತಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡದಕ್ಕಾಗಿ ಈಗ ನಮ್ಮ ಬಂತೇಜಿಯಾದಂಥ ಬಂತೆ ಬುದ್ಧರತ್ನ ಅವರ ನೇತೃತ್ವದಲ್ಲಿ ಹಳ್ಳಿ ತಿರುಗಾಡಿ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಜನರಿಗೆ ಅರಿವು ಮೂಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಎಲ್ಲರಿಗೆ ಸಹಕಾರ ಕೊಡಬೇಕಂತೇಳಿ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿರ್ತೀವಿ. ಮತ್ತು ಜಿಲ್ಲೆಯಾದ್ಯಂತ ತಾಲೂಕಾದಾದ್ಯಂತ ಉಪವಾಸಕರಿಗೆ ಎಲ್ಲರಿಗೆ ಅರಿವು ಮೂಡಿಸುವ ಕಾರ್ಯವನ್ನು ನಮ್ಮ ಬಂತೆಯವರ ಮುಖಾಂತರ ಎಲ್ಲ ಜನರಿಗೆ ತಿಳಿಯಲು ನಾವು ಈಗಾಗಲೇ ಪ್ರಾರಂಭ ಮಾಡ್ತೀವಿ. ಶೀಘ್ರದಲ್ಲಿ ಈ ಕಾರ್ಯಕ್ರಮದ ಮೇನ್ ಉದ್ದೇಶ ಏನಂತಂದ್ರೆ ಸನಾತನ ಧರ್ಮಗಳು ಮತ್ತು ಮನುವಾದಿಗಳ ಅವರ ಎದೆ ನೋವಿನಿಂದ 17 ವರ್ಷದ ಪ್ಯಾರಾಮೆಡಿಕಲ್ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಯೊಬ್ಬ ಸಾವನ್ನಪ್ಪಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಚಿತ್ತಾಪುರ ತಾಲೂಕಿನ ನಲ್ವಾರ ಗ್ರಾಮದ ನಿವಾಸಿ ಕೋರೆ ಸಿದ್ದಣ್ಣ ಮದ್ರಿ 17 ವರ್ಷದ ಹುಡುಗನಾಗಿದ್ದು ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. ಇನ್ನು ಕಲಬುರಗಿಯಲ್ಲಿ ಪ್ಯಾರಾಮೆಡಿಕಲ್ ವ್ಯಾಸಂಗ ಮಾಡುತ್ತಿದ್ದ ಕೋರೇಶ್ಗೆ ಮಂಗಳವಾರ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಎದೆ ನೋವು ಕಾಣಿಸಿಕೊಂಡಿದ್ದು ಕೂಡಲೇ ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ನಲ್ವಾರ್ ಸ್ಟೇಷನ್ ಖಾಸಗಿ ಆಸ್ಪತ್ರೆಗೆ ತೆರಳುವ ವೇಳೆ ದಾರಿ ಮಧ್ಯೆಯೇ ಹೃದಯಾಘಾತವಾಗಿದೆ. ಜೇವರ್ಗಿಯಲ್ಲಿ ನಡೆದ ಅಪ್ರಾಪ್ತ ಬಾಲಿಕೆ ಆತ್ಮಹತ್ಯೆಗೆ ಕಾರಣವಾದ ಆರೋಪಿಯನ್ನು ರಕ್ಷಣೆ ಮಾಡಲು ಆತನನ್ನು ಬಾಲಾಪರಾಧಿ ಎಂದು ಬಿಂಬಿಸಲಾಗಿದೆ ಎಂದು ಬಿಜೆಪಿ ಮಹಿಳಾ ಮುಖಂಡೆ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷೆ ಸುಧಾ ಹಾಲ್ಕೈ ಆರೋಪಿಸಿದ್ದಾರೆ. ಆರೋಪಿಯನ್ನು ಬಂಧನ ಮಾಡಬೇಕು ಅಂತ ಹೇಳ್ತಾರೆ. ಅದರ ಪ್ರತಿಕ್ರಿಯೆಯಾಗಿ ಸಂಡೇ ಸಾಯಂಕಾಲ ಆರೋಪಿಯನ್ನು ಬಂಧನ ಮಾಡ್ತಾರೆ. ಮೆಹಬೂಬನ ಆರೋಪಿ ಯುವಕ 21 ವರ್ಷ ಅವನು. ಬಹಳ ನೋವಿನ ಸಂಗತಿ ಏನು ಅಂತಂದ್ರೆ 13ನೇ ತಾರೀಕಿಗೆ ಈ ಆರೋಪಿಯನ್ನ ಜುವೆನೈಲ್ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ದ ಕಲ್ಪ್ರಿಟ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಇನ್ ದ ಜುವೆನೈಲ್ ಕೋರ್ಟ್. ಬಾಲ ಆರೋಪಿ ನ್ಯಾಯಾಲಯದಲ್ಲಿ 16 ವರ್ಷ ಅಂತ ಕೊಡ್ತಾರೆ. ಅದರೊಳಗಡೆ 16 ವರ್ಷ ಅಂತ ಕೊಟ್ಟಾದ್ಮೇಲೆ ಅವನಿಗೆ ಲೈಸೆನ್ಸ್ ಹೇಗೆ ಕೊಡ್ತಾರೆ? ಲೈಸೆನ್ಸ್ ಕೊಡೋದು 18 ವರ್ಷ ತಾನೇ. ನಮ್ಮ ಹತ್ರ ಆಟೋ ಚಾಲಕ ಅಂತ ಹೇಳ್ತಾರೆ, ಅವನಿಗೆ ಲೈಸೆನ್ಸ್ ಹೇಗೆ ಕೊಡ್ತಾರೆ ಅಂತ ಪ್ರೂವ್ ಮಾಡಕ್ಕೆ ಒಂದು ಸ್ಕೂಲ್ ಸರ್ಟಿಫಿಕೇಟ್ ಹಾಕ್ತಾರೆ. ಸೆಂಟ್ ಜಾನ್ ಸ್ಕೂಲ್ ಜೇವರ್ಗಿ. ಅದರೊಳಗಡೆ ಅವನ ಬರ್ತ್ ಡೇಟ್ ಇಟ್ ಈಸ್ 2012 ಅಂತ ಹಾಕ್ತಾರೆ. 2012 ಅಂತ ಹಾಕಿದ್ರೆ 2025ಗೆ ಅವನು 12 ರಿಂದ 13 ವರ್ಷ.
ಇಯರ್ 2012ಗೆ ಅವನು ಜನನ ಆಗಿದೆ ಅಂತ ಹಾಕ್ತಾರೆ. ಅಂದರೆ ಬರ್ತ್ ಸರ್ಟಿಫಿಕೇಟ್ಗೆ ಒಂದು ಪ್ರೂಫ್ ಸಲುವಾಗಿ ಜುವೆನೈಲ್ ಅಂತ ತೋರ್ಸಕ್ಕೆ 2012 ಅವನು ಬರ್ತ್ ಆಗಿದೆ ಅಂತ ತೋರಿಸ್ತಾರೆ. ಅದನ್ನ ನಾವು ಹಿಡಿದ್ರು ಇವತ್ತಿನ ಸನ್ನಿವೇಶದಲ್ಲಿ ಅವನು 12 to 13 ಇಯರ್ಸ್. ಅಂದ್ರೆ ನೀವು ಯೋಚನೆ ಮಾಡಿ, 21 ವರ್ಷ ಯುವಕ, ಅವನಿಗೆ 14 ವರ್ಷ ಅಂತ ಜುವೆನೈಲ್ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಅವರು ಸರ್ಟಿಫಿಕೇಟ್, ಸ್ಕೂಲ್ ಸರ್ಟಿಫಿಕೇಟ್ ತೋರಿಸಿದ್ರೆ ಅವನು 12 ರಿಂದ 13 ವರ್ಷ ಅಂತ ಹೇಳ್ತಾರೆ. ಇವನು ಕಲ್ಪ್ರಿಟ್ ಮೊಯ್ನುದ್ದೀನ್. ನೀವು ಯಾವ ರೀತಿಯಿಂದ 16 ವರ್ಷಕ್ಕೆ ಕಾಣ್ತಾನೆ ರೀ? ಯಾವ ರೀತಿಯಿಂದ 12-13 ವರ್ಷ ಕಾಣ್ತಾನೆ ಇವನು? ಆ ಮಗು 14 ವರ್ಷ ನೋಡು, ಮಹಾಲಕ್ಷ್ಮಿ ಅಂತ ಹೆಸರೊಳಗೆ ಮಹಾಲಕ್ಷ್ಮಿ ನೋಡು ನೇಣು ಹಾಕೊಂಡಿದ್ದಾಳೆ. ಅವಳ ಮುಖ ನೋಡಿದ್ರೆ ಎಷ್ಟು ಮುಗ್ಧ ಪುಟ್ಟ ಗೌರಿ ತರ ಕಾಣ್ತಾ ಇದ್ದಾಳೆ ಅವಳು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿರುವ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರು ಮೂಲಭೂತ ಸೌಲಭ್ಯಗಳಿಲ್ಲದೆ ದಿನನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ಪ್ರಶ್ನೆ ಮಾಡಿದರೆ ಕೋರ್ಟ್ ಸ್ಟೇ ತಂದು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕುತಂತ್ರ ನಡೆದಿದೆ ಎಂದು ಹೋರಾಟಗಾರ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಕೆಎಂ ಸಂದೇಶ್ ಆರೋಪಿಸಿದ್ದಾರೆ. ಸಿಮೆಂಟ್ ಕಂಪನಿ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಅಂತ ಹೊಂದಿದೆ. ಈ ಕಂಪನಿಯಲ್ಲಿ ಸುಮಾರು 800ರಿಂದ 1000 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಸರ್. ಸುಮಾರು 16 ವರ್ಷದಿಂದ ಕಂಪನಿ ನಡೀತಾ ಇದೆ. 16 ವರ್ಷದಿಂದ ಇಲ್ಲಿರುವಂಥ ಕಾರ್ಮಿಕರು ಆ ಒಂದು ಫ್ಯಾಕ್ಟ್ರಿಯಲ್ಲಿ ಜೀತದಾಳಗಳ ಥರ ಕೆಲಸ ಮಾಡ್ತಾರೆ. 16 ವರ್ಷದಿಂದ ಇಲ್ಲಿ ತನಕ ಒಂದೇ ಒಂದು ಕಾರ್ಮಿಕರಿಗೆ ESI PF ಅನುಕೂಲ ಇಲ್ಲ. ಒಂದೇ ಒಂದು ಕಾರ್ಮಿಕರಿಗೆ ಶಿಫ್ಟ್ ವ್ಯವಸ್ಥೆ ಇಲ್ಲ. ಅಂದರೆ ಏನಂದರೆ ಕಾರ್ಮಿಕ ನೀತಿ ಏನು ಹೇಳುತ್ತಂದರೆ 8 ಅವರ್ ಮಾತ್ರ ಕೆಲಸ ಮಾಡಬೇಕು ಅಂತ ಬಿಟ್ಟು ಹೇಳುತ್ತೆ. ಯಾವುದೇ ಕಾರ್ಮಿಕ ಆಗ್ಬೋದು, ಯಾವುದೇ ಕಂಪನಿ ಆಗ್ಬೋದು, 8 ಅವರ್ ಮಾತ್ರ ಕೆಲಸ ಮಾಡಬೇಕು. ಅದಕ್ಕೆ ಅಧಿಕವಾಗಿ ಏನಾದರೂ ಕೆಲಸ ಮಾಡಿದ್ರೆ ಓವರ್ ಟೈಮ್ ಡ್ಯೂಟಿಗೆ ಪೇಮೆಂಟ್ ಕೊಡಬೇಕು ಅಂತ ಬಿಟ್ಟು ಹೇಳುತ್ತೆ. ಪಾಪ ಇಲ್ಲಿದ್ದಾರೆ ಕಾರ್ಮಿಕರು, ಅವ್ರಿಗೆ ಇಲ್ಲಿ ತನಕ ESI PF ಇಲ್ಲ, ಶಿಫ್ಟು ಇಲ್ಲ. ಇವರೇನಾದರೂ ಪ್ರಶ್ನೆ ಮಾಡಿದ್ರೆ ಇಮಿಡಿಯೇಟಾಗಿ ಅವ್ರಿಗೊಂದು ನೋಟಿಸ್ ಕೊಡ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಬೇಕು ಅಂತ ಒಂದು 15 ದಿನಗಳ ಹಿಂದೆ ನಾವು ಪೊಲೀಸ್ ಸ್ಟೇಷನ್ಗೆ ಮತ್ತೆ ತಾಲೂಕು ಆಫೀಸ್ಗೆ ಒಂದು ಅರ್ಜಿ ಕೊಡ್ತೀವಿ. ಸರ್, ನಾವು ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮಗೊಂದು ಅನುಮತಿ ಕೊಡಿ ಅಂತ ಬಿಟ್ಟು ನಾವು ಒಂದು ಅರ್ಜಿ ಕೊಟ್ಟಾಗ ಇಮಿಡಿಯೇಟಾಗಿ ಏನು ಮಾಡ್ತಾರೆ, ನಮಗೆ ಬೇಕಾದಷ್ಟು ಆಮಿಷಗಳು ಒಡ್ತಾರೆ ಅದೇ ಕಂಪ್ನಿಯವರು. ನೀವು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬಾರ್ದು, ನಿಮ್ಗೆ ನಾವೇನು ಬೇಕೋ ಮಾಡ್ತೀವಿ, ಈ ಥರ ಎಲ್ಲ ಆಮಿಷಗಳು ಒಡ್ಡಿದಾಗ ಸರ್ ಇಂಥದ್ದೆಲ್ಲ ಬೇಡ, ಅವ್ರಿಗೊಂದು ಶಿಫ್ಟ್ ವ್ಯವಸ್ಥೆ ಮಾಡಿಕೊಡಿ, ಅವ್ರಿಗೊಂದು ESI PF ಮಾಡಿಕೊಡಿ, ಅವ್ರಿಗೆ ಒಳ್ಳೆ ಇರೋದಕ್ಕೊಂದು ಮನೆ ಥರ ಒಂದು ವ್ಯವಸ್ಥೆ ಮಾಡಬೇಕು ಸರ್. ಕೂಡ ಬಿಟ್ಟಿದ್ದಾರೆ ಸರ್, ನೀವೆಲ್ಲ ಹೋಗಿ ಇವತ್ತೇ ನೋಡ್ಬೋದು. ಬೇಕಾದರೆ ಒಂದು ಶೆಡ್ ಥರ ಹಾಕ್ಬಿಟ್ಟು ಪಾಪ ಅವ್ರನ್ನೆಲ್ಲ ಒಂದು ಕಡೆ ಕೂಡ ಬಿಟ್ಟಿದ್ದಾರೆ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಇರೋಂಥ ಒಂದಷ್ಟು ಲೋಕಲೈಸ್ನ ಎತ್ತಿ ಕಟ್ಟಿ ಅವ್ರ ಮೇಲೆ ಅಲ್ಲೇ ಮಾಡಿಸೋದು. ಪಾಪ ಎಲ್ಲೆಲ್ಲಿಂದನೋ ಬರ್ತಾರೆ ಕೆಲಸಕ್ಕೆ, ಬೀದರು ಮತ್ತು ಸುತ್ತಮುತ್ತ ಯಾದಗಿರಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಪಾಪ ಕಾರ್ಮಿಕರು ಅವ್ರವ್ರ ಕೆಲಸದಲ್ಲಿ ಬರ್ತಾರೆ. ಹಳ್ಳಿಗಳಿಂದನೂ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಸುಮಾರು ಹಳ್ಳಿಗಳಿಂದನೂ ಆ ಒಂದು ಕಂಪ್ನಿಗೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವ್ರಿಗೆ ದಿನ ಎಲ್ಲ 14-15 ಅವರ್ ದುಡಿಸ್ಕೊಂಡು ಕೇವಲ 10,000 ಸಂಬಳ ಕೊಡ್ತಾರೆ. ಒಂದು ತಿಂಗಳು ಬಂದರೆ 11,000 ಕೊಡ್ತಾರೆ. ಇಲ್ಲಾಂದರೆ ಕೆಲಸ ಕೊಡಲ್ಲ ಹೋಗಿ ಅಂತ ಬಿಟ್ಟು ಅಂತಾರೆ. ಇನ್ನೂ ಏನಾದರೂ ಎಕ್ಸ್ಟ್ರಾ ಜಾಸ್ತಿ ಏನಾದರೂ ಮಾತಾಡಿದ್ರೆ ಪೊಲೀಸ್ನವ್ರ ಕಡೆಯಿಂದ ಬೆದರಿಕೆ ಹಾಕುವಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ. ಈಗ ಶೆಡ್ ಮುಖಾಂತರ ಅವ್ರು ಏನು ಶೆಡ್ಗಳು ಎಲ್ಲ ನಿರ್ಮಾಣ ಮಾಡಿಕೊಂಡು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಾವು ನಿಮ್ಗೆ ಏನು ನಾವು ಹೇಳ್ತಾ ಇದ್ದೀವೋ ಇದು ಯಾವುದೇ ಕಾರಣಕ್ಕೂ ಯಾವುದು ಸುಳ್ಳಲ್ಲ. ನೀವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡ್ಬೇಕಂದ್ರೆ ಅವರೊಂದು ಆಮಿಷ ಹೊಡ್ತಾರೆ. ಅದಕ್ಕೆ ನಾವು ಒಪ್ಪಿದಿರೋ ಇರೋ ಕಾರಣದಿಂದ ನಮ್ಮ ಸಂಘಟನೆಯವರು ಹೋಗಿ ಆ ಒಂದು ಫ್ಯಾಕ್ಟ್ರಿ ಮುಂದೆ ಹೋರಾಟ ಮಾಡಬಾರ್ದು ಅಂತ ಕೋರ್ಟಿಂದ ಸ್ಟೇ ತಗೊಂಡ್ಬಂದು ಯಾವುದೇ ಕಾರಣಕ್ಕೂ ಈ ಸಂಘಟನೆಯವರು ಇಲ್ಲಿ ಹೋರಾಟ ಮಾಡಬಾರ್ದು ಅಂತ ನೋಡಿ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಕೋರ್ಟ್ ಮುಖಾಂತರ ಸ್ಟೇ ಕೊಡ್ತೀವಿ. ಅಲ್ಲಿಗೆ ಆರ್ಟಿಕಲ್ 19(1)A ಪ್ರಕಾರ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ಸಹಿ ನಕಲು ಮಾಡಿ ಲಕ್ಷಾಂತರ ರೂಪಾಯಿ ದೋಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾಲಿಕೆ ಕಮಿಷನರ್ PA ಸೇರಿ 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಢಗೆ ಅವರು ತಿಳಿಸಿದ್ದಾರೆ. ಕಚೇರಿಯಲ್ಲಿ ನಕಲಿ ಸಹಿ ಮಾಡಿ ಚೆಕ್ಗಳನ್ನು ದುರ್ಬಳಕೆ ಮಾಡಿ 36 ಲಕ್ಷದಷ್ಟು ಮೋಸ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ
ಕಂಪೂರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಚೀಟಿಂಗ್, ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, ಫೋರ್ಜರಿ ಮತ್ತು ಆರ್ಗನೈಸ್ಡ್ ಕ್ರೈಮ್ ಈ ರೀತಿ ವಿವಿಧ BNS ಕಾಯ್ದೆಯಡಿಯಲ್ಲಿ ದೂರು ದಾಖಲಾಗಿತ್ತು. ಆ ಒಂದು ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ACP ಸೌತ್, ಬ್ರಹ್ಮಪುರ್ ಇನ್ಸ್ಪೆಕ್ಟರ್ ಸೋಮ್ಲಿಂಗ್ ಮತ್ತು ಅವರ ಎಂಟೈರ್ ಟೀಮ್ ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಕಾರ್ಪೊರೇಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ 3 ಜನ ಆರೋಪಿಗಳಿದ್ದಾರೆ. ಸಿಬ್ಬಂದಿಯವರನ್ನು ಈಗಾಗಲೇ ಬಂಧಿಸಲಾಗಿದೆ. ಮತ್ತು ಯಾರಿಗೆ ಈ ಚೆಕ್ಗಳನ್ನು ದುರುಪಯೋಗಪಡಿಸ್ಕೊಳ್ಳಿಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದರು ಆ ಆರೋಪಿಗಳನ್ನು 2 ಜನ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಒಟ್ಟು 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಏನು 36 ಲಕ್ಷ ವಂಚನೆ ಮಾಡಿದ್ರು, ಅದರಲ್ಲಿ 30,75,000 ಈಗಾಗಲೇ ಹಣವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಮತ್ತು ಇವರು ಏನು ಬೇರೆ ಕೆಲವು ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರು, ಅದರಲ್ಲಿ 49,000 ಅದನ್ನು ಕೂಡ ನಾವು ಈಗಾಗಲೇ ಬ್ಯಾಂಕಿಗೆ ಡೈರೆಕ್ಷನ್ಸ್ ನೀಡಿ ಫ್ರೀಸ್ ಮಾಡಿದ್ದೀವಿ. ಸೊ ನಿಯರ್ಲಿ 31.25 ಲ್ಯಾಕ್ ಅಷ್ಟು ಹಣ ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಈ ತನಿಖೆಯಿಂದ ಇಲ್ಲಿವರೆಗೆ ತಿಳಿದು ಬಂದಿರೋ ಪ್ರಕಾರ ಈ ಆರೋಪಿಗಳು ಅದರಲ್ಲಿ ಪ್ರಮುಖವಾಗಿ ಏನು ಕಾರ್ಪೊರೇಷನ್ ಕಮಿಷನರ್ ಅವರ PA ಇದ್ದಾನೆ, ಅವನಿಗೆ ಬ್ಯಾಂಕಿನ ಒಂದು ಸಾಲ ತೀರಿಸಲಿಕ್ಕೆ ಆಗದೆ ಈ ಸಾಲದ ತೊಂದರೆಯಲ್ಲಿ ಬರ್ತಾ ಇರಬೇಕಾದ್ರೆ ಇವನಿಗೇನು ಪರಿಚಯ ಇದ್ದಾರೆ ಮತ್ತು ಸಹೋದ್ಯೋಗಿ ಅವ್ರ ಜೊತೆ ಒಂದು ಕಾನ್ಸ್ಪೆರಿಸಿ ಮಾಡಿ ಒಂದು ಈ ರೀತಿ ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಏನಂತಂದರೆ ಏರ್ಟೆಲ್ DDs ಬರುತ್ತೆ. ಈಗೇನು ರೋಡ್ ಕಟ್ಟಿಂಗ್ ಚಾರ್ಜಸ್ಸಿಗೆ ಅವರು ದುಡ್ಡು ಕಟ್ಟಬೇಕು ಕಾರ್ಪೊರೇಷನ್ಗೆ, 5 DDಗಳನ್ನು ಇವನು PA ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಈ ಕಾರ್ಪೊರೇಷನ್ದು ಒಂದು ರೆಗ್ಯುಲರ್ ಜನರಲ್ ಅಕೌಂಟ್ ಇದೆ, ಆ ಅಕೌಂಟಿಗೆ ಆ DDಗಳನ್ನು ಡಿಪಾಸಿಟ್ ಮಾಡಬೇಕು. ಆ ರೆಗ್ಯುಲರ್ ಜನರಲ್ ಅಕೌಂಟಿಗೆ ಡಿಪಾಸಿಟ್ ಮಾಡಲಾರ್ದೆ ಏನು ಅಲ್ಲಿ ರೆಗ್ಯುಲರ್ ಆಗಿ ಫ್ರೀಕ್ವೆಂಟಾಗಿ ಯೂಸ್ ಮಾಡಲಾರ್ದಂಥ ಅಕೌಂಟ್ ಇದೆ, ಅದು ವಾಟರ್ ಸಪ್ಲೈ ಅಕೌಂಟ್. ಆ ವಾಟರ್ ಸಪ್ಲೈ ಅಕೌಂಟಿಗೆ ಒಟ್ಟು 5 DD, ಅದರಲ್ಲಿ 5 DDಯ ಮೊತ್ತ 1.86 crore ಈ ಏರ್ಟೆಲ್ ಕಂಪ್ನಿಯಿಂದ ಬಂದಿರೋಂಥದ್ದು ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಮಾಡೋ ಉದ್ದೇಶನೇ ಇದನ್ನು ಏನಂತಂದರೆ ಈ ನಕಲಿ ಸಹಿ ಮಾಡಿ ಅಮೌಂಟ್ಗಳನ್ನು ಇವರು ವಿಡ್ರಾ ಮಾಡಿ ಶೇರ್ ಮಾಡಬೇಕನ್ನೋ ಒಂದು ಸ್ಟ್ರಾಟಜಿ. ಅದರಲ್ಲಿ ಆ 5 DDಯಲ್ಲಿ 1 DDಯನ್ನು 4th ಸೆಪ್ಟೆಂಬರ್ 2024ಕ್ಕೆ ಡಿಪಾಸಿಟ್ ಮಾಡ್ತಾರೆ. ಅದು 36 ಲ್ಯಾಕ್ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಅದರಲ್ಲಿ 4th ಸೆಪ್ಟೆಂಬರ್ಗೆ ಏನು ಡಿಪಾಸಿಟ್ ಮಾಡ್ತಾರೆ ಫಸ್ಟ್ DD, ಅದರಲ್ಲಿ 13th ಸೆಪ್ಟೆಂಬರ್ಗೆ 36 ಲಕ್ಷವನ್ನು ಇವರ ಏನು ಸಹಚರ ಇದ್ದಾನೆ ವಾಜಿದ್ ಅನ್ನೋನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ, ವಿಡ್ರಾ ಮಾಡ್ಕೊತಾರೆ. ಸೊ ಇದು ಒಂದು ಫಸ್ಟ್ ಹಂತದಲ್ಲಿ ಯಶಸ್ವಿ ಆಗುತ್ತೆ. ನಂತರ ಏನು ಮಾಡ್ತಾರೆ, ಈ ಉಳಿದದ್ದೇನು 4 DD ಇರುತ್ತೆ, ಎಲ್ಲ DDಗಳನ್ನು ಒಂದೇ ದಿನ 27th ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ. ಈ ಡಿಪಾಸಿಟ್ ಮಾಡೋದು ಅಲ್ಲೇ ಕೆಲಸ ಮಾಡ್ತಾ ಇರೋ ಒಬ್ಬನೇ 5ನೇ ಆರೋಪಿಗಳ ಲಿಸ್ಟ್ ನಿಮಗೆ ನೀಡ್ತೀವಿ. ಸೊ ಅವನು ಹೋಗಿ DDಗಳನ್ನು ಡಿಪಾಸಿಟ್ ಮಾಡ್ತಾರೆ, 27th ನವೆಂಬರ್ಗೆ ಡಿಪಾಸಿಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ವಿಡ್ರಾ ಮಾಡಲಿಕ್ಕೆ ಏನು ಮಾಡ್ತಾರೆ, ಇವನ A1 ಆರೋಪಿಯ ಇತರೆ ಏನು ಸಹಚರಿದ್ದಾರೆ, 2ನೇ ಒಂದು ಚೆಕ್ 46 ಲ್ಯಾಕ್ ಮತ್ತು ಇನ್ನೊಂದು ಚೆಕ್ 49 ಲ್ಯಾಕ್ ಅದನ್ನು ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದ ತಕ್ಷಣ ಇವರಿಗೆ ಅಲರ್ಟ್ ಮಾಡಿದ ತಕ್ಷಣ ಅದು ವಿತ್ಹೋಲ್ಡ್ ಆಗುತ್ತೆ. ಹಾಗಾಗಿ ಏನು 49 ಮತ್ತು 46 ಲ್ಯಾಕ್ ಅಮೌಂಟ್ ಚೆಕ್ ವಿಡ್ರಾ ಆಗಬೇಕಾಗಿತ್ತು ಅದು ವಿತ್ಹೋಲ್ಡ್ ಆಗುತ್ತೆ. ಓನ್ಲಿ ಫಸ್ಟ್ ಚೆಕ್ ಮಾತ್ರ ಈಗ ಕ್ಲಿಯರ್ ಆಗಿರುವಂಥದ್ದು. ಅದರಲ್ಲಿ 30.75 ಕ್ಯಾಶ್ ಮತ್ತು 49,000 ಬ್ಯಾಂಕ್ ಅಕೌಂಟಲ್ಲಿರುವಂಥ ಅಮೌಂಟನ್ನು ಫ್ರೀಸ್ ಮಾಡಿದ್ದೀವಿ. ನಿಜ ಶರಣ ಅಂಬಿಗರ ಚೋಡಯ್ಯನವರ 905ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಂಕನೂರು ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಜನವರಿ 21ರಂದು ಬೆಳಗ್ಗೆ 11 ಗಂಟೆಗೆ ಗಂಜ್ ಪ್ರದೇಶದ ನಗರೇಶ್ವರ ಶಾಲೆಯಿಂದ ನಿಜಶರಣರ ಅಂಬಿಗರ ಚೋಡಯ್ಯನವರ ಭಾವಚಿತ್ರದ ಮೆರವಣಿಗೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಚಾಲನೆ ನೀಡುವರು ಎಂದು ತಿಳಿಸಿದರು.
ನಿನ್ನೆ ನಾವು ಗ್ರ್ಯಾಂಡ್ ಹೋಟೆಲ್ದಲ್ಲಿ ಸುಮಾರು 200-300 ಜನರು ಸಮಾಜದ ಅತ್ಯಂತ ಪ್ರಭಾವಿದಾಯಕರು. ಬಹುಶಃ ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲಿ ತನಕ ಅಷ್ಟೆಲ್ಲ ಒಕ್ಕಟ್ಟಾಗಿ ಇಷ್ಟು ಜನ ಸೇರಿರಲಿಲ್ಲ. ಈ ಸಲ ಸುಮಾರು 300 ಜನರು ಅತ್ಯಂತ ಪ್ರಭಾವಿ ನಾಯಕರು, ಎಲ್ಲ ತಾಲೂಕದವರು, ಜಿಲ್ಲೆಯ ಮುಖಂಡರೆಲ್ಲ ಸೇರಿದ್ದೀವಿ. 21 ತಾರೀಕು ಜಯಂತಿ ಕಾರ್ಯಕ್ರಮ ಮಾಡೋದು ಅತ್ಯಂತ ಯಶಸ್ವಿಯಾಗಿ ಮಾಡೋದು, ಆಮೇಲೆ ಸಮಾಜಕ್ಕೆ ಸಿಗ್ತಕ್ಕಂಥ ಇಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅತ್ಯಂತ ಅರ್ಥಪೂರ್ಣ ಚರ್ಚೆಯನ್ನು ಮಾಡಿ ಎಲ್ಲರೂ ಉತ್ತಮವಾಗಿ ಸ್ಪಂದನೆ ಮಾಡಿದ್ದಾರೆ. ನಾಳೆ 21 ತಾರೀಕು ಪಂಡಿತ್ ರಂಗಮಂದಿರದಿಂದ, ಇದು ನಗರೇಶ್ವರ ಬಾಲ ವಿಕಾಸ ಮಂದಿರದಿಂದ ಪಂಡಿತ್ ರಂಗಮಂದಿರದವರಿಗೆ 2 ಗಂಟೆಗೆ ಬಂದುಬಿಟ್ಟು ಜಿಲ್ಲಾಡಳಿತ ವತಿಯಿಂದ ಎಲ್ಲ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಬೇಕು ನಾವು ಎಲ್ಲ ಮನವಿ ಮಾಡಿದ್ದೇವೆ. ಜಿಲ್ಲಾಡಳಿತ ಕೂಡ ಮನವಿ ಮಾಡ್ತಾರೆ. ಈ ಒಂಟೆ, ಆನೆ ಏನೇನು ಬರಬೇಕು ಎಲ್ಲಗಳು ಭಾಳ ಅದ್ದೂರಿಯಾಗಿ ನಮ್ಮ ಶಿವಾನಂದ ಮನವಿ ಮಾಡಬೇಕಂತ ನಿರ್ಧಾರ ಮಾಡಿದ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಬೆಂಬಲ ಆಗಿರ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ನಾವು ಇರ್ತೀವಿ ಅಂತೇಳಿ ಮಾತುಕೊಟ್ಟಿದ್ದೀವಿ ಅವರಿಗೆ. ಅದಕ್ಕಾಗಿ ಡೋಳ ಕುಣಿತ ಎಲ್ಲ ಎಲ್ಲೆಲ್ಲಿ ಸಿಗ್ತಾವೋ ಎಲ್ಲ ಕಡೆ ಸ್ವಲ್ಪ ಭಾಳ ದೂರ ಹಿಂದೂ ಯಾರು ಮಾಡಿರ್ಬಾರ್ದು, ಮುಂದೂ ಯಾರು ಮಾಡಿರ್ಬಾರ್ದು ಅಂತ ಜಯಂತಿ ಕಾರ್ಯಕ್ರಮ ಮಾಡಿ ಸಮಾಜದ ಒಕ್ಕಟ್ಟು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಅವತ್ತು ನಾವು ಮಾಡ್ತೀವಿ. ಆಮೇಲೆ ಬಹುಶಃ 21 ತಾರೀಕು ನಾನು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾತಾಡಿದ್ದೆ, ಅವಾಗ ನಮ್ಮ ಪ್ರಿಯಾಂಕ್ ಖರ್ಗೆಜಿ ಅವರು, ಡಿ.ಕೆ. ಶಿವಕುಮಾರ್ ಅವರು, ಈ ಖಾತೆಗೆ ಸಂಬಂಧಪಟ್ಟಂಥ ಈ ಇವರು ಮಂತ್ರಿಯಾದರೆ ತಂಗಡಿಗೆಯವರು ಕೂಡ ಮಾತು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ವಿಧಾನಸೌಧದ ಎದುರ ಅಂಬೇಡ್ಕರ್ ಚೌಡನ ಮೂರ್ತಿ ಸ್ಥಾಪನೆ ಆಗಬೇಕು ಮತ್ತು ಗುಲ್ಬರ್ಗದಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ನಿನ್ನೆ ಎದ್ದು ಬೆಂಗಳೂರಲ್ಲೂ ಸ್ಥಾಪನೆ ಮಾಡೋಣ, ಗುಲ್ಬರ್ಗದಲ್ಲಿ ಕೂಡ ಅಂಬೇಡ್ಕರ್ ಚೌಡನ ಮೂರ್ತಿ ಸ್ಥಾಪನೆ ಮಾಡೋಣ ಅಂತೇಳಿ ಅವರು ಕೂಡ ಭರವಸೆಯನ್ನು ವಿಧಾನ ಪರಿಷತ್ತಿನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೋದ ಸಲ ಮಾಡಬೇಕಂತ ಮಾಡಿದ್ದೇವೆ ಸ್ಥಾಪನೆಗೆ. ಅದು 2 ದಿವಸ ಕಡಿಮಿತ್ತು, ನೋಟಿಫಿಕೇಶನ್ ಕಾಲ್ಫರ್ ಮಾಡ್ತಾರೆ ಅಬ್ಜೆಕ್ಷನ್. ಅದಕ್ಕೆ ಯಾವುದೇ ಅಬ್ಜೆಕ್ಷನ್ಗಳು ಬಂದಿಲ್ಲ. ಎಲ್ಲ ಸಮುದಾಯದವರು ನೀವು ಕೂಡಿಸಿರಿ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಈಗಿನ ಸಂಸ್ಕೃತ ನಾಯಕರಿಗೆ ಬೆನ್ನೆಲುಬಾಗಿ ಇದ್ದಿದ್ದಂತೆ ಹೇಳಿ 63 ಶರಣರಲ್ಲಿ ನಿಜಶರಣ ಅಂಬೇಡ್ಕರ್ ಚೌಡ ಅನಿಸ್ಕೊಂಡಂಥ ಶರಣರಿಗೆ ನೀವೇನು ಮೂರ್ತಿ ಸ್ಥಾಪನೆ ಮಾಡ್ತಾ ಇದ್ದೀರಿ, ಭಾಳ ಒಳ್ಳೆ ಉತ್ತಮ ಕೆಲಸ ಮಾಡ್ತಾ ಇದ್ದೀರಿ, ಇದು ಎಂದೂ ಆಗಬೇಕಾಗಿತ್ತು, ಲೇಟ್ ಆಗಿದೆ, ಕೂಡಿಸಿರಿ ಅಂತೇಳಿ ಎಲ್ಲ ಸಮುದಾಯದವರ ಅಭಿಪ್ರಾಯಗಳು ಬಂದಿರೋದ್ರಿಂದ ನಾಳೆ 21 ತಾರೀಕು ಈಗಾಗಲೇ ಕಮಿಷನರ್ ಸರಿ ಮಾತಾಡಿದ್ದೀನಿ, ಅವರು ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ 21 ತಾರೀಕು ಅದರ ಭೂಮಿ ಪೂಜೆಯನ್ನು ಕೂಡ ನಾವು ಗುಲ್ಬರ್ಗದಲ್ಲಿ ನಾವು ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಗಾರ್ಡನ್ದಲ್ಲಿ ಬಾಬು ಜಗಜೀವನ್ ರಾಮ್, ಮಹಾತ್ಮ ಗಾಂಧಿ ಅವ್ರ ಪುತ್ಥಳಿಗಳಿದಾವಲ್ಲ, ಮೇನ್ ರೋಡಿಗೆ ಎಲ್ಲರ ತೆಗೆದ ಕೊಟ್ಟಂಥವ್ರು ಏನು ಕೊಟ್ಟು ಕೊಡಲಾದಾಗ ಅಂತ ಮೇನ್ ರೋಡಿಗೆ 4 ಮಂದಿ ಕಾಣ್ತಕ್ಕಂಥ ರೀತಿಯಲ್ಲಿ ಅರ್ಥಪೂರ್ಣವಾದಂಥ ಜಾಗ ಕೂಡಲಿ ಅಂತ ಕೇಳಿದ್ದೀವಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿಪಟ್ಟಣದಲ್ಲಿರುವ ಪ್ರಸಿದ್ಧ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 13ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಭಕ್ತರೆಲ್ಲರೂ ಒಟ್ಟಾಗಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಭಂಡಾರದ ಓಕಳೆಯಲ್ಲಿ ಮಿಂದೆದ್ದರು. ಇನ್ನು ಪಟ್ಟಣದ ಚಾಂವೀರ್ ಕಾಲೋನಿಯಲ್ಲಿರುವ ಮಾತಂಗ ಸಮುದಾಯದ ಆರಾಧ್ಯ ದೇವಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 13ನೇ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. 2 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಯಿತು. ಇವಾಗಿದ್ದವು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ನಾಳಿನ ಸಂಚಿಕೆಯಲ್ಲಿ.